ನಾವು ಒಂದು ಆ್ಯಕ್ಟಿವನ್ನ ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ಒಂದ್ಸರಿ ಚೆಕ್ ಮಾಡಿಕೊಂಡು ರೆಂಟಿಗೆ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಕತ್ತಾಗಿದೆ ಪ್ಲೇಸ್. ಬಟ್ ಈ ಲೊಕೇಶನ್ಗೆ ಎಲ್ಲರೂ ಕೊಂಬು ಥರ ಇದೆಯಾ. ಆ್ಯಂಡ್ ನೀವು ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು. ನಾನು ಈ ಥರದ್ದಲ್ಲೇ ತೊಗೊಂಡಿದ್ದೀನಿ, ಬೇರೆ ಬೇರೆ ಥರದ್ದು ಬ್ಯಾಗ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ರೂಮ್ ಹತ್ರ ಚಿಕ್ಕ ಚಿಕ್ಕ ಬೆಕ್ಕುಗಳು ನೋಡಿದ್ವಿ ಆಯಿತಾ. ಶಂಕರಿಗೆ ಈ ಥರ ಪೆಟ್ಟೆಲ್ಲ ಅಂದರೆ ತುಂಬಾ ಇಷ್ಟ. ಸೊ ಅದು ನಮ್ಮ ಹಿಂದೆನೇ ಬರ್ತಾ ಇತ್ತು. ಅದಕ್ಕೆ ಏನಾದರೂ ಫುಡ್ ಹಾಕೋಣ ಅಂದರೆ ನಮ್ಮ ಹತ್ರ ಏನಿರಲಿಲ್ಲ. ಜಸ್ಟ್ ರೆಡಿ ಟು ಇಟ್ ಫುಡ್ ಏನು ತಂದಿದ್ವಿ ಅಷ್ಟೇ ಇದು. ಅದಕ್ಕೆ ಇಲ್ಲಿ ಶಾಪ್ ಹುಡ್ಕೊಂಡು ಬಂದಿದ್ದಾರೆ ನೀವು. ಸೊ ಇಲ್ಲಿ ಒಂದು ನಿಯರ್ ಬೈ ಶಾಪ್ ಹುಡ್ಕೊಂಡು ಬಂದು ಏನಾದರೂ ತೊಗೊಳೋಣ, ಬಿಸ್ಕೆಟ್ ಏನಾದರೂ ಬೆಕ್ಕಿಗೆ ಹಾಕೋಣ ಅಂತೇಳಿ ತೊಗೊತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಟು ಎಕ್ಸ್ಪ್ಲೋರ್ ಗೋವಾ ನಾವು ಒಂದು ಆ್ಯಕ್ಟಿವನ್ನ ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೇ ನಮ್ಮ ರೆಸಾರ್ಟ್ ನಿಯರೇ ಒಂದು ಕಾಣಿಸ್ತು ನಮಗೆ. ಇಲ್ಲಿಗೆ ರೆಂಟೆಲ್ಲ ಸಿಗುತ್ತೆ ಆ್ಯಕ್ಟಿವಾ ಅಂತ. ಅಂದರೆ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಆ್ಯಕ್ಟಿವಾನ ತೊಗೊಂಡ್ಬಿಟ್ಟು ರೆಂಟಿಗೆ ಆಮೇಲೆ ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬೈಕಲ್ಲಿ ಓಡಾಡೋಕ್ಕೆ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಬರೀ ಕಾರಲ್ಲೇ ಓಡಾಡ್ತೀವಿ. ಸೊ ಈ ಥರ ಪ್ಲೇಸಸಲ್ಲಿ ಲೈಕ್ ಅಲ್ಲಿದು ಯಾವ ಥರ ಎಲ್ಲ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಟಿವಾ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಓನ್ ಹೌಸ್ ಅನಿಸುತ್ತೆ ಅವ್ರದ್ದು. ಸೊ ಇಲ್ಲಿ ನೋಡ್ಬೋದು ನೀವು. ಇಲ್ಲೊಂದು ಕಾರ್ ಕಾಣಿಸ್ತಾ ಇದೆಯಲ್ಲ, ಇದು ಟ್ಯಾಕ್ಸಿ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಬೇಕಂದರೆ ಅಂತ ಹೇಳಿದ್ರು. ಹಾಗೆ ಈ ಸೈಡಲ್ಲಿ ಆ್ಯಕ್ಟಿವಾಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ. ಸೊ ನಾವು ಒಂದು 3 ಡೇಸಿಗೆ ರೆಂಟಿಗೆ ತೊಗೊತಾ ಇದ್ದೀವಿ. ನಾವು ಆ್ಯಕ್ಟಿವನ್ನ ರೆಂಟಿಗೆ ಅಂತ ತೊಗೊಂಡ್ಮೇಲೆ ಒಂದು ಸತಿ ಪೂರ್ತಿಯಾಗಿ ಅಲ್ಲೇ ಚೆಕ್ ಮಾಡ್ಕೊಂಡ್ವಿ. ಏನಾದರೂ ಮೇಜರ್ ಸ್ಕ್ರ್ಯಾಚಸ್ ಆಗಿದೆಯಾ, ಹಾಗೆ ವೆಹಿಕಲ್ ಕಂಡೀಷನ್ ಹೇಗಿದೆ ಅಂತ ಒಂದು ಸತಿ ಪೂರ್ತಿಯಾಗಿ ಚೆಕ್ ಮಾಡಿಕೊಂಡು ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಬಿಕಾಸ್ ನಾವು ವಾಪಸ್ ಕೊಡೋ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ರೀತಿ ಪೂರ್ತಿಯಾಗಿ ವೆಹಿಕಲ್ನ ಚೆಕ್ ಮಾಡಿಕೊಂಡು ಆಮೇಲೆ ರೆಂಟಿಗೆ ತೊಗೊಂಡಿದ್ದು. ಸೊ ರೆಂಟಿಗೆ ತೊಗೊಂಡಾಗ ನಾವು ಇದೊಂದು ಪಾಯಿಂಟ್ನ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದು ಸತಿ ಚೆಕ್ ಮಾಡಿಕೊಂಡು ರೆಂಟಿಗೆ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಆ್ಯಕ್ಟಿವಲ್ಲ 3 ಡೇಸಿಗೆ ರೆಂಟಿಗೆ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಪೆಟ್ರೋಲ್ 1 ಲೀಟರ್ ಹಾಕಿದ್ದಾರೆ, ಬಟ್ ಈಗ ನೆಕ್ಸ್ಟ್ ನಾವೇ ಹಾಕಿಸ್ಕೊಬೇಕು. ಅದಕ್ಕೆ ಇಲ್ಲಿ ನಿಯರ್ ಬೈ ಏನಾದ್ರು ಪೆಟ್ರೋಲ್ ಬರ್ತೀನಿ ಅಂತ ಚೆಕ್ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳೋಣ ಅಂತ. ಬರಬೇಕಾದ್ರೆ ಇಲ್ಲಿ ಕಬ್ಬಿನಲ್ಲಿ ಕಾಣಿಸ್ತು. ಸೊ ಕುಡಿಯೋಣ ಅಂದ್ಕೊಂಡ್ವಿ, ಬಿಕಾಸ್ ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಆಯಿತಾ. ಹಾಗೆ ನಾವು ಆ್ಯಕ್ಟಿವಾಗೆ 3 ಡೇಸಿಗೆ ರೆಂಟ್ ಕೊಟ್ಟಿರೋದು 2900 ರುಪೀಸು. ಅದರಲ್ಲಿ ಅವರು 1000 ರುಪೀಸ್ನ ನಮಗೆ ವಾಪಸ್ ಕೊಡ್ತಾರೆ. ಅಂದರೆ ಡೆಪಾಸಿಟ್ ಥರ ಅವರು 1000 ರುಪೀಸ್ನ ಇಟ್ಕೊಂಡಿದ್ದಾರೆ. ಬಟ್ ನಾವು ಇವಾಗ 2900 ಕೊಟ್ಟಿರೋದ್ರಲ್ಲಿ 1000 ವಾಪಸ್ ಕೊಡೋದ್ರಿಂದ 1900 ರುಪೀಸ್ ಆಗುತ್ತೆ 3 ಡೇಸಿಗೆ. ಹಾಗೆ ಅವರು 1 ಲೀಟರ್ ಪೆಟ್ರೋಲ್ನ ಹಾಕ್ತಾರೆ. ಇನ್ನು ರಿಮೈನಿಂಗ್ ಎಲ್ಲ ನಾವೇ ಹಾಕಿಸ್ಕೊಳ್ಬೇಕಾಗುತ್ತೆ. ಮತ್ತು ನಮ್ಮದು ಡ್ರೈವಿಂಗ್ ಲೈಸೆನ್ಸ್ ಒಂದು ಚೆಕ್ ಮಾಡಿಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ. ಹಾಗೆ ಆಧಾರ್ ಕಾರ್ಡ್ ಒಂದು ಮಾತ್ರ ಅವ್ರು ಇಟ್ಕೊಂಡಿದ್ದಾರೆ. ನಾವು ಗಾಡಿ ವಾಪಸ್ ಕೊಡ್ತೀವಲ್ಲ, ಸೊ ಆವಾಗ ನಮ್ಮದು ಆಧಾರ್ ಕಾರ್ಡ್ನ ಅವರು ಕೊಡ್ತಾರೆ. ಸೊ ಪ್ರೊಸೀಜರ್ ಎಲ್ಲ ಈ ಥರ ಇರುತ್ತೆ ಇಲ್ಲಿ. ಹಾಗೆ ಇವಾಗ ಕಬ್ಬಿನಲ್ಲಿ ಕೂತ್ಕೊಂಡು ನೆಕ್ಸ್ಟು ನಾವು ಪೆಟ್ರೋಲ್ ಬಂಕ್ ಹೋಗಬೇಕು. ಇಲ್ಲೇ ನಿಯರ್ ಬೈ ಪೆಟ್ರೋಲ್ ಬಂಕ್ ಚೆಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೇಕು. ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ನಾವು ಬೇತುಲ್ ಬೀಚ್ ಮತ್ತು ಫೋರ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಂದಿದ್ದೀವಿ ಆಯಿತಾ. ಬೈಕಲ್ಲಿ ಆ್ಯಕ್ಟಿವಾದಲ್ಲಿ ಸಖತ್ತಾಗಿತ್ತು ರೈಡ್ ಮಾತ್ರ. ನಾವಿದ್ದಿದ್ದ ಪ್ಲೇಸಿಂದ ಆಲ್ಮೋಸ್ಟ್ ನಾವು 1 ಅವರ್ ಬಂದಿದ್ದು ಆ್ಯಕ್ಟಿವಾದಲ್ಲಿ. ಶಂಕರ್ ಮತ್ತು ನಾನು ಇಬ್ಬರೂ ಗಾಡಿ ರೈಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ರೈಡು. ಲೈಕ್ ನಾವು ಈ ಥರ ನಾವು ಟ್ರಿಪ್ಗಳಿಗೆ ಬಂದಾಗ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ರೇ ಒಂದು ಮಜಾ ಅಲ್ವಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ಇಲ್ಲಿ ನೀವು ನೋಡ್ಬೋದು ಸ್ಟೋನ್ ಥರ ಫಾರ್ಮ್ ಆಗೋದು ಹೆಂಗಿದೆ ಅಂತ ಹೇಳಿ.
ಸೀ ಸೈಡ್ ನೋಡ್ಬೋದು. ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ, ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಂತೂ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಸ್ಟೋನ್ ಎಲ್ಲ ಅಂತ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನಾವು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕಾಬೋ ದೆ ರಾಮ ಬೀಚ್ಗೆ. ಈ ಒಂದು ಕೂಡ ಲೊಕೇಶನ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಾವು ಇಲ್ಲಿಗೆ ಮಧ್ಯಾಹ್ನ ಹಂಗೆ ಹೋಗಿದ್ವಿ, ಒಂದು 3 o'clock ಏನೋ ಆಗಿತ್ತು ಅನಿಸುತ್ತೆ ನಾವು ಹೋದಾಗ. ಲಂಚ್ ಟೈಮಲ್ಲಿ ಹೋಗಿದ್ದು ನಾವು. ಬಟ್ ಈ ಲೊಕೇಶನ್ಗೆ ಎಲ್ಲರೂ ಪ್ರಿಫರ್ ಮಾಡೋದು ಈವ್ನಿಂಗ್ ಬರೋದಕ್ಕಂತೆ, ಅಂದರೆ ಸನ್ಸೆಟ್ ನೋಡೋದಕ್ಕೆ ಇಲ್ಲಿ ತುಂಬಾ ಪ್ರಿಫರ್ ಮಾಡ್ತಾರಂತೆ. ಇದು ಒಂದು ಸನ್ಸೆಟ್ ನೋಡೋಕ್ಕೆ ಒಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲಿ ಈ ಪ್ಲೇಸ್ಗೆ ಬರ್ತಾರಂತೆ. ಬಟ್ ನಮಗದು ಗೊತ್ತಿರಲಿಲ್ಲ. ನಾವು ಮಧ್ಯಾಹ್ನ ಹಂಗೇ ಹೋಗ್ಬಿಟ್ಟಿದ್ವಿ. ಹಾಗಾಗ್ಬಿಟ್ಟು ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಇರಲಿಲ್ಲ, ವಾಪಸ್ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಸೊ ಈ ಒಂದು ಪ್ಲೇಸ್ಗೆ ನೀವೇನಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನೀವು ಸನ್ಸೆಟ್ ನೋಡೋದಕ್ಕೆ ಹೋಗೋ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಪ್ಲೇಸ್ಗೆ ಹೋಗ್ಬೋದು. ಹಾಗೆ ಇಲ್ಲಿ ನಾವು ಮಧ್ಯಾಹ್ನ ಹೋಗಿದ್ರಿಂದ ಲಂಚ್ ಕೂಡ ಇಲ್ಲೇ ಮುಗಿಸ್ಕೊಳ್ಳೋಣ ಅಂಥೇಳಿ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಈ ಒಂದು ಕೂಡ ಅಷ್ಟೇ ರೆಸ್ಟೋರೆಂಟು ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ರೆಸ್ಟೋರೆಂಟಲ್ಲಿ ಯಾವ ರೀತಿ ಅಂದರೆ ಲೈಕ್ ಲೈವ್ ಮ್ಯೂಸಿಕ್ನ ಕೇಳ್ಕೊತ ಬೀಚ್ ವ್ಯೂ ಎಲ್ಲ ನೋಡ್ಕೊತ ಫುಡ್ ಎಂಜಾಯ್ ಮಾಡೋದು, ಲೈಕ್ ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ವೈಸ್ ಮಾತ್ರ ಬೆಸ್ಟ್ ಒನ್ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ತುಂಬ ರೆಸ್ಟೋರೆಂಟ್ ಇದೆ, ಅದರಲ್ಲಿ ನಾವು ಇದನ್ನು ಚೂಸ್ ಮಾಡ್ಕೊಂಡಿದ್ದು. ಸೊ ಈವ್ನಿಂಗ್ ಟೈಮಲ್ಲಿ ಹೋದರೆ ನೀವು ಈ ಒಂದು ಪ್ಲೇಸಿಗೆ ಲೈಕ್ ಸನ್ಸೆಟ್ ಕೂಡ ಎಂಜಾಯ್ ಮಾಡಿಕೊಂಡು, ಸನ್ಸೆಟ್ ಎಲ್ಲ ನೋಡಿಕೊಂಡು, ಹಾಗೆ ಇಲ್ಲಿ ನೀವು ಫುಡ್ ಕೂಡ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಇಲ್ಲಿ ಕಾಬೋ ದೆ ರಾಮ ಬೀಚ್ ನೋಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ನನ್ನ ಬ್ಯಾಕ್ ಸೈಡ್ ಈ ಕಡೆ ನೋಡ್ಬೋದು ಬೀಚ್ ಕಾಣಿಸ್ತಾ ಇದೆ. ಅಂದರೆ ನಾವು ರೆಸ್ಟೋರೆಂಟಲ್ಲಿ ಕೂತಿದ್ದೀವಿ, ಸೊ ಹಂಗೆ ಬೀಚ್ ಕೂಡ ಕಾಣಿಸ್ತಾ ಇದೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಬಟ್ಟೆ ಬಿಸಿಲಿದೆ ಆಯಿತಾ. ನಾವು ಇವಾಗ 3 o'clockಗೆ ಇಲ್ಲಿಗೆ ಬಂದಿರೋದು. ಇಲ್ಲಿ ಸನ್ಸೆಟ್ ಅಂತ ತುಂಬಾ ಫೇಮಸ್ಸು. ನಮಗೆ ಗೊತ್ತಿರಲಿಲ್ಲ, ನಾವು ಸರಿ ನೋಡೋಣ ಅಂದ್ಕೊಂಡು ಬಂದ್ವಿ 3 ಗಂಟೆಗೆ. ಬಟ್ ಕಾಬೋ ದೆ ರಾಮ ಬೀಚ್ ನೋಡಬೇಕಂದ್ರೆ ನೀವು ಸನ್ಸೆಟ್ ಟೈಮಲ್ಲಿ ಬಂದು ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತಂತೆ ವ್ಯೂ ನೋಡೋದಕ್ಕೆ. ನೋಡಬೇಕು, ಇವಾಗ ನಾವು ನೋಡ್ತೀವಿ ಹೇಳುವ ಗೊತ್ತಿಲ್ಲ. ಈಗ ಸದ್ಯಕ್ಕೆ ರೆಸ್ಟೋರೆಂಟಲ್ಲಿ ಕೂತಿದ್ದೀವಿ ಊಟ ಮಾಡ್ಕೋಣ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿಗೆ ತುಂಬಾ ಟಯರ್ಡ್ ಅನಿಸಿದೆ ಮತ್ತು ಹೊಟ್ಟೆನೂ ಹಸಿತಾ ಇತ್ತು. ಸೊ ಹಂಗಾಗ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ಹೋಗ್ತೀವಿ ರೆಸ್ಟೋರೆಂಟಲ್ಲಿ. ಹಾಗೆ ತುಂಬ ರೆಸ್ಟೋರೆಂಟ್ಸ್ ಇದೆ, ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಮಾರಿದೆ, ಬಟ್ ನಾವಿಲ್ಲಿ ಫಸ್ಟ್ ಒನ್ ಇತ್ತಲ್ಲ ಅದಕ್ಕೇ ಬರ್ತಿದ್ದೀವಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೋಡಬೇಕು ಫುಡ್ಡೆಲ್ಲ ಯಾವ ಥರ ಇದೆ ಅಂತ. ಸನ್ಸೆಟ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾವು ಪಾಲೋಲೆಮ್ ಬೀಚ್ ಹತ್ರ ಬಂದ್ವಿ. ಪಬ್ಲಿಕ್ ಬೀಚ್ ಆಗಿರೋದ್ರಿಂದ ಇಲ್ಲಿ ಕ್ರೌಡ್ ತುಂಬ ಜಾಸ್ತಿನೇ ಇದೆ. ಹಾಗೆ ಇಲ್ಲಿ ಸನ್ಸೆಟ್ ಕೂಡ ನಾವು ಇವಾಗ ನೋಡ್ಬೋದು ಅನಿಸುತ್ತೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಒಂದು 45 ಮಿನಿಟ್ಸ್ ಆಯಿತು ನಮಗೆ ಅಲ್ಲಿಂದ ಇಲ್ಲಿ ಬೈಕಲ್ಲಿ ಬರೋದಕ್ಕೆ.
ಕೊಂಬು ಥರ ಇದೆಯಾ, ಆ ಕಡೆ ಒಂದು ಕೊಂಬು ಈ ಕಡೆ ಒಂದು ಕೊಂಬು. ಇದೆಯಾ, ನಾನೇ ಉಳ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಅವರೇ ಬಂತು ಅಲ್ಲ. ಆ ಕಡೆ ಒಂದು ಕೊಂಬು ಈ ಕಡೆ ಒಂದು ಕೊಂಬು. ಬೇರೆ ಬೇರೆ ಕಲರ್ ಹಾಕಿದ್ರೆ ನಾನು ಕೇಳಿದೆ ಅದಕ್ಕೆ ನಿಮಗೆ ಯಾವ ಕಲರ್ ಹಾಕಿಸ್ತೀವಿ. ಸರಿ, ನಾನು ಬ್ಲೂ ಪಿಂಕ್ ಹಾಕಿಸ್ಕೊಂಡು ಚೆನ್ನಾಗಿದೆ ಅವಳಿ. ಸೊ ಫ್ರೆಂಡ್ಸ್, ನಾವು ಇಷ್ಟೋ ತನಕ ಪಾಲೋಲೆಮ್ ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಹಾಗೆ ಸನ್ಸೆಟ್ ಕೂಡ ನೋಡಿದ್ವಿ. ಹಾಗೆ ಇಲ್ಲಿ ಬೀಚ್ ಹತ್ರ ಈ ಥರ ಎಲ್ಲ ಹಾಕ್ತಾರೆ ಅಂತ ಗೊತ್ತಿತ್ತಾಯ್ತಾ ಹೇರ್ಸಿಗೆ. ಇಲ್ಲಿ ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ, ಅಷ್ಟರಲ್ಲಿ ಅವರೇ ಬಂದು ಕೇಳಿದ್ರು. ಸರಿ ಆಯ್ತು ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇರ್ಸಿಗೆ ಹಾಕಿಸ್ಕೊಂಡೆ. ಇನ್ನೂ ಲಾಂಗ್ ಇದ್ದರೆ ಹೇರ್ಸು ಚೆನ್ನಾಗಿ ಕಾಣುತ್ತೆ. ನನ್ನ ಕೂದಲು ಸ್ವಲ್ಪ ಶಾರ್ಟ್ ಇದೆ, ಬಟ್ ಸ್ಟಿಲ್ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇವಾಗ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ನಾವು ಆನ್ ದ ವೇ ಬರ್ಬೇಕಾದ್ರೆ ನೋಡಿದ್ವಿ, ತುಂಬಾ ಸ್ಟೋರ್ಸ್ ಇತ್ತು ಆ್ಯಂಡ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಗೋವಾ ಟ್ರಿಪ್ಪಲ್ಲಿ ನೀವು ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪಾಲೋಲೆಮ್ ಬೀಚ್ಗೆ ಹೋದರೆ ನೀವು ಅಲ್ಲಿ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ. ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು ಶಾಪಿಂಗ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿ ಬೀಚ್ ಹತ್ರ ಈ ಒಂದು ಅಂಗಡಿಗೆ ಬಂದಿದ್ವಿ, ಸ್ಟೋರಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಕೂಡ ಇಲ್ಲಿ ಶಾಪಿಂಗ್ ಮಾಡಿದ್ದೀನಿ. ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ನನಗೆ, ನಮ್ಮ ಅತ್ತೆಗೆ, ಅಮ್ಮನಿಗೆ ಎಲ್ಲರಿಗೂ ಬ್ಯಾಗ್ ಎಲ್ಲ ಶಾಪಿಂಗ್ ಮಾಡಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು. ನಾನು ಈ ಥರದ್ದಲ್ಲೇ ತೊಗೊಂಡಿದ್ದೀನಿ, ಬೇರೆ ಬೇರೆ ಥರದ್ದು ಬ್ಯಾಗ್ಸ್ ಎಲ್ಲ ಆಯಿತಾ. ಆ್ಯಂಡ್ ಇಲ್ಲಿ ಕ್ಲಾತ್ಸ್ ಇದೆ, ಫುಲ್ಲು ಕ್ಲಾತ್ಸ್ ಇದೆ, ನೀವು ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಪರ್ಸ್ಗಳು ಈ ಥರದ್ದೆಲ್ಲ ಇದೆ. ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಒಳಗಡೆ ಎಲ್ಲ ಇದೆಲ್ಲ ಬ್ಯಾಗು ಇಲ್ಲೆಲ್ಲ ನಾನೇ ಕಿತ್ತಾಕಿರೋದು ಆ್ಯಕ್ಚುಲಿ. ಸುಮಾರು ಬ್ಯಾಗೆಲ್ಲ ಚೆಕ್ ಮಾಡಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಆಂಟಿ. ಸೊ ಹಾಗಾಗಿ ನಾನು ಈ ಒಂದು ಶಾಪಲ್ಲಿ ತೊಗೊಂಡಿದ್ದು ಆಯಿತಾ. ಒಂದು 2-3 ಶಾಪ್ ಚೆಕ್ ಮಾಡಿ ಫೈನಲಿ ಈ ಶಾಪಲ್ಲಿ ತೊಗೊಂಡಿದ್ದು. ಈ ಶಾಪ್ ನೇಮ್ ಎಲ್ಲ ಹೇಳ್ತೀನಿ. ನೀವು ಯಾರಾದರೂ ಗೋವಾ ಟ್ರಿಪ್ ಬಂದು ಈ ಒಂದು ಬೀಚ್ ಹತ್ರ ಬಂದರೆ ಈ ಶಾಪಲ್ಲಿ ನೀವು ಶಾಪ್ ಮಾಡಿ. ಇಲ್ಲಿ ನೋಡ್ಬೋದು, ಈ ಒಂದು ಇಯರಿಂಗ್ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ನಾನು ಒಂದು ತೊಗೊಂಡೆ ಆಯಿತಾ. ತುಂಬ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಹಾಗೆ ಇಲ್ಲಿ ಚೈನ್ಸು, ಬ್ರೇಸ್ಲೆಟು ಎಲ್ಲ ಇದೆ. ಸೊ ಈ ಥರ ಇದೆ ಶಾಪು. ಆ್ಯಂಡ್ ಇವರೇನೆ ಆಂಟಿ, ನೀವು ನೋಡ್ಕೊಂಡ್ಬಿಡಿ. ಸೊ ಈ ಒಂದು ಬೀಚಿಗೆ ನೀವೇನಾದ್ರು ಶಾಪಿಂಗ್ ಬಂದರೆ ಈ ಒಂದು ಶಾಪಲ್ಲಿ ಶಾಪ್ ಮಾಡಿ. ಇವರೇನೆ ಆಂಟಿ ಇರೋದು ಈ ಒಂದು ಅಂಗಡೀಲಿ. ಯಾವುದ್ರ ಅಪೋಸಿಟ್ ಇರೋದು? ಹಾಂ, ಇಲ್ಲಿ ನೋಡಿ ಲೊಕೇಶನ್ನು. ಇಲ್ಲಿ ಕಸೋನೋವಾ ಇದೆಯಲ್ಲ, ಈ ಕಸೋನೋವಾ ಆಪೋಸಿಟಲ್ಲೇ ಈ ಶಾಪ್ ಇದೆ. ಆ್ಯಂಡ್ ಆ ಶಾಪ್ ಓನರ್ ಆಂಟಿನೇ. ಸೊ ಇವರೇ ಇರ್ತಾರೆ, ತುಂಬ ಚೆನ್ನಾಗಿ ತೋರಿಸ್ತಾರೆ ನಿಮಗೆ. ಸೊ ನೀವು ಈ ಒಂದು ಬೀಚಿಗೆ ಬಂದರೆ ಈ ಶಾಪ್ ಮಾಡಿ, ಓಕೆನಾ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಷ್ಟರಲ್ಲಿ ಈವ್ನಿಂಗೇನೇ ಆಗಿತ್ತು. ಸೊ ನಮ್ಮ ರೆಸಾರ್ಟ್ ಕಡೆಗೆ ನಾವು ಹೊರಟ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗೋಯಿತು. ಒಂದು ವೆಲ್ ಸ್ಪೆಂಡ್ ಡೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ನಮ್ಮ ಗೋವಾ ಟ್ರಿಪ್ಪಲ್ಲಿ ಕಸಿನೋಗೆ ಹೋಗೋಣ ಅಂತ ಪ್ಲ್ಯಾನ್ನ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇಗೆ. ಸೊ ನಾನು ಕಮ್ಮಿಂಗ್ ವಿಡಿಯೋದಲ್ಲಿ ನಮ್ಮ ಕಸಿನೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.